ನಮಸ್ತೆ, ನಾವು ಆರ್ ಸಿ ನ್ಯೂಸ್ ಚಾನಲಿಂದ ಬಂದೇವೆ ಸರ್. ಇಲ್ಲಿ ಚಿಕ್ಕೋಡಿ ಲೋಕಸಭೆ ಚುನಾವಣೆ ಒಳಗೆ ಅಥಣಿ ಭಾಗದೊಳಗೆ ಜನರ ರೆಸ್ಪಾನ್ಸ್ ಹೆಂಗೈತೆ ಅಂತ ಕೇಳೋ ಸಲ ಬಂದೇವೆ ಸರ್. ನಿಮಗೇನು ಅನಿಸ್ತೈತೆ ಸರ್? ಇವತ್ತು ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿ ಸಹೋದರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಬಹುಶಃ ಇವತ್ತು ಕ್ಷೇತ್ರದಾದ್ಯಂತ ಕೂಡ ನಾವು ಪ್ರವಾಸ ಮಾಡಿ ನೋಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ಯಾವ ರೀತಿ ನಮ್ಮ ತಂದೆಯವರಿಗೆ ನಮ್ಮ ಕ್ಷೇತ್ರ ಜನ ಆಶೀರ್ವಾದ ಮಾಡಿದಾರಲ್ಲ, ಅದೇ ರೀತಿಯೊಳಗೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಗೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥದ್ದು. ಬಹುಶಃ ಇವತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ಮತಕ್ಷೇತ್ರದ ವಾತಾವರಣ ನೋಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಆ ನಿಟ್ಟಿನೊಳಗೆ ಇವತ್ತು ನಾವು ಕೂಡ ಪಕ್ಷದ ಸಂಘಟನೆ ಮಾಡೋದ್ರ ಜೊತೆಗೆ ಯುವಕರಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಪಕ್ಷದ ವರಿಷ್ಠ ಒಂದು ವಿಶ್ವಾಸವನ್ನು ಕಾಪಾಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಯನ್ನು ಖಂಡಿತವಾಗಿ ಗೆಲ್ಲಿಸತಕ್ಕಂಥ ಕೆಲಸ ನಮ್ಮ ಕ್ಷೇತ್ರದ ವತಿಯಿಂದ ನಾವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಕಡೆಗೆ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸರ್. ಈಗಾಗಲೇ ಅವರ ತಂದೆಯವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಅನೇಕ ಸಮಾಜ ಸೇವೆಯನ್ನು ಮಾಡ್ಯಾರ, ಸಾಂಸ್ಕೃತಿಕ ಸೇವೆಯನ್ನು ಮಾಡ್ಯಾರ. ಈ ಕಡೆ ಭಾಗದೊಳಗೆ ಅವ್ರ ಬಗ್ಗೆ ಏನೈತ್ರಿ ಸರ್ ರೆಸ್ಪಾನ್ಸ್? ಬಹುಶಃ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹೆಮ್ಮೆಯ ನಾಯಕರಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಬಹುಶಃ ನಾವು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸೇರೋಕ್ಕಿಂತ ಮುಂಚೆ ನಮ್ಮದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಸಂಬಂಧ ಭಾಳ ಹಳೆಯ ಸಂಬಂಧ. ಬಹುಶಃ ನಮ್ಮ ತಂದೆಯವರ ಜೊತೆಗೆ ಒಬ್ಬ ಆತ್ಮೀಯ ಸ್ನೇಹಿತರಾಗಿ, ಪಕ್ಷಾತೀತವಾಗಿ ಒಬ್ಬ ಸ್ನೇಹಿತರಾಗಿ ಜೊತೆಗೆ ನಿಂತಿರ್ತಕ್ಕಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ. ಬಹುಶಃ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಗೆಲುವಿಗೆ ಶ್ರೀರಕ್ಷೆ ಆಗಲಿ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್.